ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಇವತ್ತು ಕುಂಭ ರಾಶಿಗೆ 2026ನೇ ಇಸ್ವಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಗುರು ಟ್ರಾನ್ಸಿಟ್ ನ ಇಟ್ಕೊಂಡು ಕೆಲವು ಪ್ರಿಡಿಕ್ಷನ್ಸ್ ನ ಕೊಡ್ತಾ ಹೋಗ್ತೀನಿ. ಹಾಗೆ ಶನಿ ಹಾಗೆ ರಾಹುಕೇತುಗಳನ್ನ ತಗೊಂಡು ಇಲ್ಲಿ ಸಂಭವಿಸುವಂತಹ ಗ್ರಹಣಗಳನ್ನ ಇಟ್ಕೊಂಡು ನಾವು ಪ್ರಿಡಿಕ್ಷನ್ಸ್ ನ ಹೇಳ್ಬಹುದು ಅಂತ. ಸೊ ಜಾನ್ವರಿಯಿಂದ ಜೂನ್ ವರೆಗೆ ಗುರು ಮಿಥುನ ರಾಶಿಯಲ್ಲೇ ಇದ್ದು 5ನೇ ಮನೆ ಆಗಿರುತ್ತೆ. ಇದು ಟೋಟಲ್ ಪಾಸಿಟಿವ್ ಆದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬಹುದು. ಇಲ್ಲಿ ಕ್ರಿಯೇಟಿವಿಟಿ ಬೋಸ್ಟ್ ಆಗುತ್ತೆ, ಎಜುಕೇಶನಲ್ ಸಕ್ಸಸ್ ಸಿಗುತ್ತೆ, ಮಕ್ಕಳ ಸಂತಾನದ ವಿಚಾರದಲ್ಲಿ ಲವ್ ಲೈಫ್ ಇಂಪ್ರೂವ್ ಆಗುತ್ತೆ, ಟೀಚರ್ಸ್ಗೆ ಕೋಚರ್ಸ್ಗೆ ರೈಟಿಂಗ್ ಫೀಲ್ಡ್ ನಲ್ಲಿ ಇರುವಂತವ್ರಿಗೆ ಬೆನಿಫಿಟ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ, ಸ್ಪಿರಿಚುವಲ್ ಗ್ರೋತ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಚಾಲೆಂಜಸ್ ಬರುತ್ತೆ ಅಂತ ಅನ್ನೋದಾದ್ರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಂಥರ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಸ್ವಲ್ಪ ಪ್ರೋಗ್ರೆಸ್ ಏನಿದೆ ಅದು ಜಾನ್ವರಿಯಿಂದ ಮಾರ್ಚ್ ವರೆಗೆ ಸ್ವಲ್ಪ ಸ್ಲೋ ಡೌನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಜೂನ್ 2ರ ನಂತರ ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡಿ 6ನೇ ಮನೆಗೆ ಹೋಗ್ತಾನೆ. ಜಾಬ್ ಚೇಂಜಸ್ ನ ಅವಕಾಶಗಳಿರುತ್ತವೆ. ನಿಮ್ಮ ಶತ್ರುಗಳ ಮೇಲೆ ವಿಕ್ಟರಿ ಓವರ್ ಎನಿಮೀಸ್ ಅಂತ ಹೇಳ್ತೀವಲ್ಲ, ಹಾಗೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ರಿಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಲೋನ್ಸ್ ಕ್ಲಿಯರ್ ಆಗುತ್ತೆ. ಲಾಂಗ್ ಟರ್ಮ್ ಲೋನ್ಸ್ ಏನಾದ್ರೂ ಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ರೆ ಅದನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಗ್ರೋತ್ ಲೈಫ್ ನಲ್ಲಿ ಒಂದು ಗ್ರೋತ್ ಆಗುತ್ತೆ, ಆದ್ರೆ ಆ ಗ್ರೋತ್ ಗೆ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. IAS IPS ಅಂತಹ ಎಕ್ಸಾಮ್ಸ್ ಏನಾದ್ರೂ ನೀವು ಬರೀತಾ ಇದ್ರೆ ಅಂಥವ್ರಿಗೆ ಇದು ತುಂಬಾ ಒಳ್ಳೆ ಸಮಯ. ನಿಮ್ಗೆ ಒಳ್ಳೆ ಕಾಂಪಿಟೇಟಿವ್ ಆದಂತಹ ಮೈಂಡ್ ಸೆಟ್ ಬರೋದಕ್ಕೆ ಅವಕಾಶ ಇರುತ್ತೆ ಓದ್ತಾ ಇರೋರ್ಗೆ ಅಂತ ಹೇಳ್ಬಹುದು. ಇನ್ನು ಶನಿಯ ಟ್ರಾನ್ಸಿಟ್ ನಿಂದ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮಾತು ನಿಮ್ಮ ಕಂಟ್ರೋಲ್ ನಲ್ಲಿ ಇರ್ಬೇಕಾಗುತ್ತೆ. ಮಾತಾಡಿ ಆ ಮಾತಿನಿಂದ ಪ್ರಾಬ್ಲಮ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಹಾಗೇನೆ ಇದೊಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಕ್ರಿಟಿಕಲ್ ಆದಂತಹ ಇಯರ್ ಕುಂಭರಾಶಿಯವರಿಗೆ. ಹಾಗಾಗಿ ನೀವು ಶನಿಯು 2ನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಕಂಟ್ರೋಲ್ಡ್ ಆಗಿ ಖರ್ಚನ್ನ ಮಾಡೋದಕ್ಕೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ, ಅಂದ್ರೆ ಕಂಟ್ರೋಲ್ಡ್ ಆಗಿ ಖರ್ಚು ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ರಾಹುಕೇತುಗಳ ಟ್ರಾನ್ಸಿಟ್ ಏನಿದೆ ಇದು ನಿಮ್ಮ ಐಡೆಂಟಿಟಿ ಮೇಲೆ ತುಂಬಾ ದೊಡ್ಡ ಮಟ್ಟದ ರಿಸಲ್ಟ್ಸ್ ನ ಕೊಡ್ತಾ ಹೋಗುತ್ತೆ. ರಾಹು ಬಂದು 1ನೇ ಮನೆಯಲ್ಲಿ, ಕೇತು ಬಂದು 7ನೇ ಮನೆಯಲ್ಲಿ. ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸ್ಟ್ರಾಂಗ್ ಆಂಬಿಷನ್ಸ್ ನಿಮ್ಮಲ್ಲಿ ಬರ್ತವೆ. ನ್ಯೂ ಲೈಫ್ ಸ್ಟೈಲ್ ನ್ಯೂ ಡೈರೆಕ್ಷನ್ ಬರೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ತುಂಬಾ ಹೆಚ್ಚಾಗ್ತಾ ಇರ್ತವೆ. ಅದರಿಂದ ರಿಸ್ಕ್ ಮತ್ತೆ ಈಗೋ ಕೂಡ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಅಂತ. ಇನ್ನು 7ನೇ ಮನೆಯಲ್ಲಿ ಇರುವಂತಹ ಕೇತುವಿನಿಂದ ಮ್ಯಾರೇಜ್ ನಲ್ಲಿ ಕನ್ಫ್ಯೂಷನ್ಸ್ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಮೋಸ ಆಗೋದಕ್ಕೆ ಅವಕಾಶ ಇರುತ್ತೆ. ಸ್ಪಿರಿಚುಯಾಲಿಟಿ ಗ್ರೋ ಆಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಗಂಡ ಹೆಂಡತಿಯ ನಡುವೆ ತುಂಬಾ ಕಾನ್ಫ್ಲಿಕ್ಟ್ಸ್ ಬರುತ್ತೆ. ಇದರಿಂದ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ಅಂತ. ಇನ್ನು ಕೊನೆಯಲ್ಲಿ ರಾಹು 12ನೇ ಮನೆಗೆ, ಕೇತು 6ನೇ ಮನೆಗೆ ಮೂವ್ ಆಗ್ತಾನೆ. ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಅವಾಗ ಫಾರಿನ್ ಟ್ರಾವೆಲ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸ್ಪಿರಿಚುವಲ್ ಗ್ರೋತ್ ಆಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಸ್ಲೀಪ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಪಾಸ್ಟ್ ಕರ್ಮಗಳೇನಿದೆ ಆ ಕರ್ಮಗಳ ರಿಸಲ್ಟ್ ನ ನೀವು ಈ ಸಮಯದಲ್ಲಿ ತುಂಬಾ ಬೇಗ ತಗೊಳ್ತೀರಾ ಅಂತ. ಹೆಲ್ತ್ ಇಶ್ಯೂಸ್, ಕೇತುವಿನಿಂದ ಹೆಲ್ತ್ ಇಶ್ಯೂಸ್, ಎನಿಮೀಸ್ ಜಾಸ್ತಿ ಆಗ್ತಾರೆ. ಹಾಗೇನೆ ಸರ್ವಿಸ್ ಫೀಲ್ಡ್ ನಲ್ಲಿ ಇರೋರು, ಯಾರಿಗಾದ್ರೂ ಸರ್ವಿಸ್ ಮಾಡುವಂತಹ ಫೀಲ್ಡ್ ನಲ್ಲಿ ನೀವೇನಾದ್ರೂ ಇದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಎಕ್ಲಿಪ್ಸ್ ನ ವಿಚಾರಕ್ಕೆ ಬಂದಾಗ ಬೇರೆ ಬೇರೆ ಎಕ್ಲಿಪ್ಸ್ ಗಳಾಗ್ತವೆ. ಇದರಿಂದ ಬೇರೆ ಬೇರೆ ರೀತಿಯ ಕೆಲವು ಪ್ರಾಬ್ಲಮ್ ಗಳನ್ನ ಅನುಭವಿಸಬೇಕಾಗುತ್ತೆ. ಲೈಫ್ ನ ಡೈರೆಕ್ಷನ್ಸ್ ಮೊದಲನೇದಾಗಿ ಜಾನ್ವರಿ ಮಂತ್ ಅಲ್ಲಿ ಆಗುವಂತಹ 4ನೇ ತಾರೀಕು ಆಗ್ತಿರುವಂತಹ ಒಂದು ಎಕ್ಲಿಪ್ ನಿಂದ ಅದು ಸ್ವಲ್ಪ ಲೈಫ್ ನ ಡೈರೆಕ್ಷನ್ ಚೇಂಜ್ ಆಗುತ್ತೆ. 3ನೇ ತಾರೀಕು ಮೇ ಆಗ್ತಾ ಇರುವಂತಹ ಒಂದು ಚಂದ್ರಗ್ರಹಣ ಲೂನಾರ್ ಎಕ್ಲಿಪ್ಸ್ ನಿಂದ ಅದು 8ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಗೆ ಭಯ ಜಾಸ್ತಿ ಆಗುತ್ತೆ. ಹಾಗೇನೆ ಸಡನ್ ಫೈನಾನ್ಷಿಯಲ್ ಚಾಲೆಂಜಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಹೀಲಿಂಗ್ ಮತ್ತೆ ಹೀಲಿಂಗ್ ನ ಒಂದು ಅವಶ್ಯಕತೆ ನಿಮಗೆ ಈ ಸಮಯದಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ಅಂತ. ಇನ್ನು 12 ಆಗಸ್ಟ್ ನಲ್ಲಿ ಆಗ್ತಾ ಇರುವಂತದ್ದು ರಿಲೇಶನ್ಶಿಪ್ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಮ್ಯಾರೇಜ್ ಮತ್ತೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತ ಹೇಳ್ಬಹುದು. ಇನ್ನು 28 ಆಗಸ್ಟ್ ಒಂದು ಗ್ರಹಣ ಇದೆ, ಎಕ್ಲಿಪ್ಸ್ ಇದೆ. ಅದು ಲೂನಾರ್ ಎಕ್ಲಿಪ್ಸ್. ಫ್ಯಾಮಿಲಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಡಿಸ್ಕಷನ್ಸ್ ಆಗುತ್ತೆ. ಫೈನಾನ್ಷಿಯಲ್ ರೀಸೆಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಮತ್ತೆ ನಿಮ್ಮ ಮಾತಾಡೋ ರೀತಿಯನ್ನ ತುಂಬಾ ಕಂಟ್ರೋಲ್ಡ್ ಆಗಿ ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು ಅಂತ. ಇನ್ನು 2026ನಲ್ಲಿ ಕುಂಭರಾಶಿಯವರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅಂದ್ರೆ ಕೆರಿಯರ್ ವಿಚಾರದಲ್ಲಿ ಹೇಗಿರುತ್ತೆ, ಲವ್ ಲೈಫ್ ಹೇಗಿರುತ್ತೆ ಅಂತ ಅನ್ನೋದು ನೋಡೋದಾದ್ರೆ ಜಾನ್ವರಿಯಿಂದ ಜೂನ್ ವರೆಗೆ ಕ್ರಿಯೇಟಿವಿಟಿಯಲ್ಲಿ ತುಂಬಾ ಸಕ್ಸಸ್ ನ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರ್ಗೆ, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೆ, ರೈಟಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೆ ತುಂಬಾ ಒಳ್ಳೆಯ ಪೊಸಿಷನ್ ಸಿಗುತ್ತೆ. ಹಾಗೆ ರಿಸ್ಕ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಕೂಡ ಬರುತ್ತೆ. ಇನ್ನು ಜೂನ್ ಇಂದ ಡಿಸೆಂಬರ್ ವರೆಗೆ ಜಾಬ್ ಕನ್ಫ್ಯೂಷನ್ಸ್ ಇರುತ್ತೆ. ರೊಟೀನ್ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ.
ಸ್ಲೋ ಆಗುತ್ತೆ, ಬಟ್ ಪ್ರೋಗ್ರೆಸ್ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು ಅಂತ. ಫಾರಿನ್ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇರುವಂತಹ ಸಮಯ, ಫಾರಿನ್ ಜಾಬ್ ಆಪರ್ಚುನಿಟೀಸ್ಗೆ ನೀವು ಹೆಚ್ಚು ಒಂದು ಕಾನ್ಸಂಟ್ರೇಟ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಯಾವ್ದು ಯಾರ್ಯಾರಿಗೆ ಚೆನ್ನಾಗಿರುತ್ತೆ ಅಂದ್ರೆ ಟೆಕ್ನಾಲಜಿ, ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋರ್ಗೆ, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೆ, ಸೋಷಿಯಲ್ ವರ್ಕ್ ಮಾಡೋರು ತುಂಬಾ ಚೆನ್ನಾಗಿ ರೆಕಗ್ನಿಷನ್ ಪಡ್ಕೊಳ್ತೀರಾ. ಗವರ್ಮೆಂಟ್ ಸರ್ವಿಸ್ ನಲ್ಲಿ ಇರೋರ್ಗು ಇದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಹೀಲಿಂಗ್ ಫೀಲ್ಡ್ ಅಲ್ಲಿ ಇರೋರಿಗೂ ಕೂಡ ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ನಿಮ್ಗೆ ಪಾಸಿಟಿವ್ ಆಗಿರುತ್ತೆ ಅಂತ. ಇನ್ನು ಫೈನಾನ್ಸಸ್ ವಿಚಾರದಲ್ಲಿ ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗುತ್ತೆ. ಸ್ಲೋ ವೆಲ್ತ್ ಅಕ್ಯುಮುಲೇಷನ್ ಆಗುತ್ತೆ. ಹಾಗೇನೆ ರಿಸ್ಕ್ ತಗೊಳ್ಳೋದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೇವಿಂಗ್ಸ್ ಗ್ರೋತ್ ಕಡೆಗೆ ನೀವು ಖಂಡಿತ ಈ ವರ್ಷ ಫೋಕಸ್ ಮಾಡ್ಲೇಬೇಕಾಗತ್ತೆ ಅಂತ ಹೇಳ್ಬಹುದು. ಇನ್ನು ಲವ್ ಲೈಫ್ ಅಂತ ನೋಡೋದಾದ್ರೆ ಲವ್ ಅಂಡ್ ಮ್ಯಾರೇಜ್ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಸೀರಿಯಸ್ ಕಮಿಟ್ಮೆಂಟ್ಸ್ ಇರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ವರ್ಷದ ಮಧ್ಯದ ನಂತರ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದಾಗ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಥ್ರೋಟ್ ರಿಲೇಟೆಡ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಸ್ಲೀಪ್ ಪ್ರಾಬ್ಲಮ್ಸ್ ಡಿಸೆಂಬರ್ ನಂತರ, ಡಿಸೆಂಬರ್ ನಲ್ಲಿ ಕೇತುವಿನ ಟ್ರಾನ್ಸಿಟ್, ರಾಹುವಿನ ಟ್ರಾನ್ಸಿಟ್ ಆದಾಗ ನಿದ್ದೆಗೆ ಸಂಬಂಧಿಸಿದಂತಹ ಒಂದು ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಇದಾಗಿತ್ತು 2026 ಕುಂಭರಾಶಿಯವರ ವರ್ಷ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.